ಗುತ್ತಿಗೆದಾರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರೋದನ್ನ ಗಮನಿಸ್ತಾ ಇದ್ರಿ. ಈಗ ವೈದ್ಯರು ಕೂಡ ವಿಚಾರಗಳನ್ನ ಇಟ್ಕೊಂಡು ಪಟ್ಟಿ ಹಿಡಿದಿದ್ದಾರೆ. ಸರ್ಕಾರಕ್ಕೆ ಸೆಡ್ಡು ಹೊಡೆಯುವ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದ ಸರ್ಕಾರಿ ವೈದ್ಯರು ಸಮರ್ಪಕ ಔಷಧಿ ಪೂರೈಕೆ ಆಗ್ತಿಲ್ಲ ಅನ್ನೋದಕ್ಕೆ ವೈದ್ಯರು ಸಿಟ್ಟನ್ನ ಹೊರಹಾಕ್ತಿದ್ದಾರೆ. 5 ವರ್ಷಗಳ ಮುಂಬಡ್ತಿ ನೀಡೋದಕ್ಕೆ ವೈದ್ಯರು ಪಟ್ಟಿ ಹಿಡಿದಿದ್ದಾರೆ. ಮಾರ್ಚ್ 11ನೇ ತಾರೀಕು OPD ಸೇವೆ ಬಂದ್ಗೆ ತಯಾರಿ ನಡೆಸಿಕೊಳ್ತಿದ್ದಾರೆ. 2 ಹಂತದಲ್ಲಿ ವೈದ್ಯರ ಮುಷ್ಕರದ ಪ್ಲಾನ್ ರೂಪಿಸಿಕೊಳ್ತಿದ್ದಾರೆ. 2ನೇ ಹಂತದಲ್ಲಿ ಆಸ್ಪತ್ರೆಗೆ ಯಾರು ಹೋಗೋದಿಲ್ಲ, ನಾವು ಗೈರಾಗ್ತೀವಿ, ಮುಷ್ಕರ ಮಾಡ್ತೀವಿ ಅನ್ನೋದಕ್ಕೂ ಮುಂದಾಗಿದ್ದಾರೆ. ಮಾರ್ಚ್ 11ನೇ ತಾರೀಕಿನಿಂದ ಮಾರ್ಚ್ 15ನೇವರೆಗೂ ಎಲ್ಲ ಜಿಲ್ಲಾಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿ ಮುಷ್ಕರವನ್ನ ಕುಳಿತುಕೊಳ್ತಾರೆ. ಹೊರರೋಗಿ ಚಿಕಿತ್ಸೆ ಸ್ಥಗಿತಗೊಳಿಸುವುದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಅನಿರ್ದಿಷ್ಟಾವಧಿಯವರೆಗೂ ಗೈರಾಗುವ ಸಾಧ್ಯತೆ ಇದೆ. ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಒಂದೆರಡು ಪ್ರತಿಭಟನೆ ಆದ್ರೆ ಏನೋ ಸರಿ ಇಲ್ಲ ಅನ್ಬೋದು. ಎಲ್ಲಾ ಇಲಾಖೆಗಳಲ್ಲೂ ಕೂಡ ಪ್ರತಿಭಟನೆಯ ಸ್ವರೂಪ ಎಷ್ಟು ಗಂಭೀರವಾಗ್ತಿದೆ ಅಂದ್ರೆ ಸರ್ಕಾರ ನಿಜಕ್ಕೂ ಕೂಡ ಕೈಕಟ್ಟಿ ಕುಳಿತುಕೊಂಡಿದ್ಯಾ? ಸರ್ಕಾರದ ಹತ್ರ ಹಣ ಇಲ್ವಾ? ಯಾರು ಕೇಳಿದ್ರು ಗ್ಯಾರಂಟಿ ಅನ್ನುವಂತ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಉತ್ತರಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಅಧಿಕಾರದ ಅಮಲಿಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಕೆಲ ಭರವಸೆಗಳನ್ನ ಕೊಟ್ಟರು. ಈಡೇರಿಕೆ ಮಾಡ್ತಿದಾರ? ಇಲ್ಲ. ಎಷ್ಟೋ ಯೋಜನೆಗಳು ಕಾಲ್ ಮುರ್ಕೊಂಡು ಮೂಲೆಯಲ್ಲಿ ಬೀಳುವಂತ ಪರಿಸ್ಥಿತಿ ಬಂದಿದೆ. ಇದ್ರ ಮಧ್ಯದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪ್ರತಿಭಟನೆಯ ಹಂತವನ್ನೇ ಪಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಾಕ್ಟರ್ ಏನಾದ್ರೂ ಮುಷ್ಕರ ಮಾಡಿದ್ರೆ, ವೈದ್ಯರು ಏನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಆ ಸಮಸ್ಯೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ತಟ್ಟೋದಿಲ್ಲ. ಅದರ ಬದಲಾಗಿ ರೋಗಿಗಳಿಗೆ ತಟ್ಟತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಬೀದಿಗೆ ಬೀಳಬೇಕಾಗತ್ತೆ. ಎಷ್ಟೋ ಜನ ಸಾವನ್ನಪ್ಪುವಂತಹ ಪರಿಸ್ಥಿತಿ ಎದುರಾಗತ್ತೆ. ಇನ್ನು ಸರ್ಕಾರಿ ವೈದ್ಯಾಧಿಕಾರಿಗಳ ಬೇಡಿಕೆ ಏನೇನಿದೆ? ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸಮರ್ಪಕವಾಗಿ ಔಷಧಗಳ ಪೂರೈಕೆ ಆಗಬೇಕು. ಇದೇನು ಅವ್ರಿಗೋಸ್ಕರ ಕೇಳ್ತಿಲ್ಲ, ರೋಗಿಗಳಿಗೋಸ್ಕರ ಕೇಳ್ತಿರೋದು. ಪ್ರತಿ 3 ವರ್ಷಕ್ಕೊಮ್ಮೆ ವೃಂದ ಹಾಗೆ ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡಬೇಕು. ಇಲಾಖೆಯ ಎಲ್ಲಾ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟಣೆ ಮಾಡಬೇಕು. 5 ವರ್ಷಗಳಿಂದ ತಡೆ ಹಿಡಿಯಲಾದ ಮುಂಬಡ್ತಿಯನ್ನ ನೀಡಬೇಕು. ಉನ್ನತ ಹಾಗೆ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶವನ್ನ ನೀಡಬೇಕು. ಕೇಂದ್ರ ಪುರಸ್ಕೃತ ಯೋಜನೆ ಅಡಿ 6,000 ನೌಕರರಿಗೆ ವೇತನ ಭತ್ಯೆ ನೀಡಿ ಹಾಗೆ ಖಾಲಿ ಇರುವ ವೈದ್ಯರು, ಅರೆ ವೈದ್ಯರ ಹುದ್ದೆಯನ್ನ ಭರ್ತಿ ಮಾಡೋದು ಯಾವುದು ಕೂಡ ಅವರ ಸ್ವಂತಿಕೆಯನ್ನ, ವೈಯಕ್ತಿಕ ಹಿತಾಸಕ್ತಿಯನ್ನ ಮುನ್ನಿಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸಮರ್ಪಕವಾಗಿ ಔಷಧಗಳನ್ನ ಕೊಡಿ. ಅಟ್ಲೀಸ್ಟ್ ಅದು ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಸರ್ಕಾರ ಇನ್ಯಾವ ಖುಷಿಗಿದೆ ಅನ್ನೋದು ಗೊತ್ತಾಗ್ತಿಲ್ಲ, ಇನ್ಯಾವ ಸಂತೋಷಕ್ಕೆ ಸರ್ಕಾರ ನಡೆಸ್ತಿದ್ದಾರೆ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಒಂದು ಮೆಡಿಸಿನ್ಗಳನ್ನ ಪೂರೈಕೆ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಿದ್ದಾರೆ. ಇನ್ನೊಂದೇನಂದ್ರೆ ರೋಗಿಗಳು ಹೋಗಿ ಸರ್ಕಾರಕ್ಕೆ ಬೈಯೋದಿಲ್ಲ, ಸರ್ಕಾರಕ್ಕೆ ಚಿಮಾರಿ ಹಾಕೋದಿಲ್ಲ, ವೈದ್ಯರನ್ನ ಕೇಳ್ತಾರೆ ಮೆಡಿಸಿನ್ಗಳನ್ನ ಕೊಡಿ ಅಂತ. ಕೆಲವೊಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು, ಅಂದ್ರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಈಗ ಪಟ್ಟಿ ಹಿಡಿತಿದ್ದಾರೆ. 2 ಹಂತದಲ್ಲಿ ಮುಷ್ಕರ ಮಾಡೋದಕ್ಕೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.